ಇವತ್ತಿನ ಎರಡನೆಯ ಸುದ್ದಿ, ನಾನು ಮೊದಲನೇ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CBI ತನಿಖೆ ನಡೆಸಬೇಕು ಅಂತೇಳಿ BJP ಯಾಕೆ ಒತ್ತಾಯ ಮಾಡ್ತಿದೆ, CT ರವಿ ಯಾಕೆ ಒತ್ತಾಯ ಮಾಡ್ತಿದ್ದಾರೆ, ಇದರ ಉದ್ದೇಶ ಏನು ಅನ್ನೋದನ್ನು ತಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಇದನ್ನ ಹೇಳ್ತಾ ಇರೋ ಸಮಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗ್ತಾಯಿದೆ. ಈಗಲೂ ಕೂಡ ಅದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪ್ರಕಾಶ್ ರೈ ಪತ್ರಿಕಾಗೋಷ್ಠಿ ಕರೆದದ್ದು. ಇದು ಯಾಕೆ ಮಹತ್ವದ್ದು ಅಂತ ನಾನು ನಿಮ್ಗೆ ಹೇಳಬೇಕು. ಈಗಲೂ ಕೂಡ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಯಾಕೆ ಮಹತ್ವದ್ದು ಅಂದರೆ, ಅವರು ನಿನ್ನೆ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನ ನೀಡುವಾಗ ಅದರಲ್ಲಿ ಒಂದು ಸಾಲನ್ನು ಹಾಕಿದರು. ಮಾರಿಕೊಂಡ ಮಾಧ್ಯಮಗಳಿಗೂ ಸ್ವಾಗತ. ಇದು ಕೆಲವು ಚಾನಲ್ಗಳನ್ನು ವರದಿಗಾರರಿಗೆ ಇದ್ದಕ್ಕಿದ್ದ ಹಾಗೆ ಕೋಪ ತರಿಸ್ಬಿಡ್ತು. ಅವ್ರು ನಿನ್ನೆನೇ ಅದನ್ನು ಫೇಸ್ಬುಕ್ನಲ್ಲಿ ಹಾಕಿಬಿಟ್ಟು, ಬನ್ನಿ ನಿಮ್ಮ ಬೆಲ್ಟ್ ಬಿತ್ತೀವಿ, ಬೆಲ್ಟ್ ಗಟ್ಟಿ ಮಾಡ್ಕೊಬನ್ನಿ, ನಿಮ್ಮ ಅದನ್ನು ಗಟ್ಟಿ ಮಾಡ್ಕೊಬನ್ನಿ, ಇದನ್ನು ಗಟ್ಟಿ ಮಾಡ್ಕೊಬನ್ನಿ, ನಾವು ಸಿನಿಮಾ ಪತ್ರಕರ್ತರಲ್ಲ, ನಾವು ರಾಜಕೀಯ ಕ್ರೈಮ್ ವರದಿಗಾರರು, ನಿಮ್ಮ ಮಾನ ಮರ್ಯಾದೆ ತೆಗಿತೀವಿ ಅನ್ನೋ ರೀತಿ ನೋಟ್ ಹಾಕ್ತೀವಿ. ಯಾರೋ ಹುಡುಗರುಗಳು, ನಾನು ಅವ್ರ ಬಗ್ಗೆ ಏನೂ ಹೇಳಲ್ಲ, ಪಾಪ ಅನಿಸುತ್ತೆ. ಯಾವ ಮಾಧ್ಯಮಕ್ಕೆ ಹೊಸದಾಗಿ ಬಂದವರು 4-6 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೋದು. ಆದರೆ ಪ್ರಶ್ನೆ ಅದು ಆದಮೇಲೆ ಇವತ್ತೇನು ಪ್ರಕಾಶ್ ರಾಜ್ ಪತ್ರಿಕಾಗೋಷ್ಠಿಯನ್ನು ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಮಾತಾಡೋದಕ್ಕೆ, ಇದ್ದಕ್ಕಿದ್ದಾಗ ಮಾರಿಕೊಂಡವರು ಯಾರು ಹೇಳಿ. ಪ್ರಕಾಶ್ ರಾಜ್ ಸಹನೆಯನ್ನು ಕಳೆದುಕೊಳ್ಳದೆ ಉತ್ತರ ಕೊಡ್ತಾಯಿದ್ರು. ಸೊ ಅವರು ಉತ್ತರ ಕೊಟ್ಟಾಗ ನಾನು ಎಲ್ಲರಿಗೂ ಹೇಳಿಲ್ಲ, ಮಾರಿಕೊಂಡವ್ರು ಅವ್ರ ಹೆಸರು ಹೇಳಿ, ನಾನು ಹೆಸರು ಹೇಳಲ್ಲ, ಅವರಿಗೆ ಹೆಂಡತಿ ಮಕ್ಕಳಿದ್ದಾರೆ ಯಾಕೆ ಬಿಡಿ ಅಂತ ಅವ್ರು ಹೇಳ್ತಾಯಿದ್ರು. ಇವರು ಅಟ್ಯಾಕ್ ಮುಂದಕ್ಕೆ ಹೊರದಿತ್ತು. ಮಾರಿಕೊಂಡವರು ಯಾರು, ಮಾರಿಕೊಂಡವರು ಯಾರು. ಮೂಲಭೂತ ಪ್ರಶ್ನೆ ಇರೋದು, ಧರ್ಮಸ್ಥಳದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾರಿಕೊಂಡ ಮಾಧ್ಯಮ ಇದೆಯೋ ಇಲ್ವೋ, ಅದನ್ನು ಹೇಗೆ ನೀವು ಹೇಳ್ತೀರಿ? ಐ ವಿಲ್ ಟೆಲ್ ಯು. ಪಾಯಿಂಟ್ ನಂಬರ್ 1, ಯಾವಾಗ SIT ರಚನೆ ಆಯಿತೋ ಅವತ್ತು ಇದೇ ಮಾಧ್ಯಮಗಳು ಈ ಸೌಜನ್ಯ ಪ್ರಕರಣ ಏನಿದೆ ಇದೊಂದು ಷಡ್ಯಂತರ ಅಂತ ಒಬ್ಬ ರಾಜಕಾರಣಿ ನೀಡಿದ ಹೇಳಿಕೆ ಪ್ರಚಾರ ಕೊಡ್ತಾ, ಇದು ಷಡ್ಯಂತರ ಅಂಥೇಳಿ ಯಾರಿಂದಲೋ ಸುಪಾರಿನ ಇನ್ನೊಂದು ಪಡೆದು ಮೊದಲು ತನಿಖೆಗಿಂತ ಮೊದಲು ತೀರ್ಪು ಕೊಟ್ಟರು. ಬಹುತೇಕ ವಾಹಿನಿಗಳು ಯಾರಿದ್ದಾರೆ ಈಗೇನು ಯಾರು ಒಬ್ಬರು ಮಾರಿಕೊಂಡವರನ್ನು ಕೋಪಗೊಂಡಿದ್ದಾರೆ ಮತ್ತು ಅವರೆಲ್ಲ ಪಡೆ ಏನಿದೆ ಪ್ರೆಸ್ ಕ್ಲಬ್ನಲ್ಲಿ, ಅವರಲ್ಲಿ ಬಹಳಷ್ಟು ವಾಹಿನಿಗಳು ಮೊದಲೇ ತೀರ್ಪು ಕೊಡೋದಕ್ಕೆ ಮೀಡಿಯಾ ಟ್ರಯಲ್ ಪ್ರಾರಂಭ ಮಾಡಿದರು. ಮೀಡಿಯಾ ಟ್ರಯಲ್ ಗೊತ್ತಲ್ಲ, ಮೀಡಿಯಾ ಟ್ರಯಲ್ ಅಂದರೆ ತನಿಖೆ ನಡೆಸುವವರು ತನಿಖಾಧಿಕಾರಿಗಳು, ಪೊಲೀಸರೋ ಇನ್ನೊಬ್ಬರೋ ಅಲ್ಲ, ಮಾಧ್ಯಮ ಟ್ರಯಲ್ ಮಾಡೋದು. ನಾನು ಏರ್ ಕಂಡೀಷನರ್ ರೂಮ್ನಲ್ಲಿ ಕೂತ್ಕೊಬಿಟ್ಟು ನಾನು ದೇವಲೋಕದಿಂದ ಇಳಿದು ಬಂದವನು, ನಾನೊಬ್ಬನೇ ಸತ್ಯ, ನಾನು ಪರಮ ಸತ್ಯ, ನಾನು ಹೇಳಿದ್ದು ನೀ ಅಯೋಗ್ಯರು, ಕಳ್ಳರು, ಸುಳ್ಳರು ಮಾಡಿದಿರಿ ಅನ್ನೋ ಮಾತನಾಡೋದು. ಒಳಗಡೆ ಇವ್ರು ಏನು ಮಾಡ್ತಾರೆ ಅನ್ನೋದು ಬೇರೆ ಪ್ರಶ್ನೆ. ದಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಸೊ ಇದು ಆದಮೇಲೆ ದ ಫಸ್ಟ್ ಥಿಂಗ್, ಅದಾದಮೇಲೆ ಏನು ಮಾಡಿದ್ರು, ಒಂದು ಬುರುಡೆ ಸಿಕ್ಕಿತು ಅನ್ನುವ ಹಾಗೆ ಒಂದು ಹೆಣಹೂತ ಪ್ರಕರಣವನ್ನು, ಒಂದು ಹೆಣ ಸಾಗಾಣಿಸಿದ ಪ್ರಕರಣವನ್ನು, 70ಕ್ಕೂ ಹೆಚ್ಚು ಮಹಿಳೆಯರ ಹೆಣ ಸಿಕ್ಕಂಥ ಅನ್ಐಡೆಂಟಿಫೈಡ್ ರಿಪೋರ್ಟ್ UDR ಏನಿದೆ ಅದಕ್ಕೆ ಸಂಬಂಧಪಟ್ಟ ಪ್ರಕರಣವನ್ನು ಬುರುಡೆ ಪ್ರಕರಣ ಅಂತ ತಿರ್ಸಿದ್ದು. ಯಾರು ಬುರುಡೆ ಇದು? ಮಾಧ್ಯಮದವರ ಒಳಗಡೆ ತಲೆ ಬುರುಡೆ ಇದೆಯೋ ಇಲ್ವೋ? ಪ್ರಕರಣ ತನಿಖೆ ಆಗುವುದಕ್ಕಿಂತ ಮೊದಲು ತೀರ್ಪು ಕೊಡೋದೇನಿದೆ ಇದು ಮಾರಿಕೊಂಡವರು ಮಾಡುವ ಕೆಲಸವೋ ಮಾರಿಕೊಳ್ಳದರುವವರು ಮಾಡಿಸೋ ಕೆಲಸ? ಯಾರ ಕೆಲಸ ಇದು? ಇಡೀ ಪ್ರಕರಣವನ್ನು ಯಾರ ಪರವಾಗಿ ಮಾಡಲಾಗ್ತಾ ಇದೆ? ಯಾಕೆ ನೀವು ಯಾರು ಕೂಡ ಅಲ್ಲಿ ಅಸುಲೀಗಿದ ಹೆಣ್ಣುಮಕ್ಕಳು ಸೌಜನ್ಯ, ಪದ್ಮಲತಾ, ಆನೆ ಮಾಹುತ, ಅವನ ಸಹೋದರಿ ಅವರೆಲ್ಲ ತೀರ್ಕೊಂಡ್ರಲ್ಲ, ಅವರ ಸಾವಿಗೆ ಏನು ಒಂದು ನ್ಯಾಯ ಸಿಗಲಿ ಅಂತ ನಿಮ್ಮ ಬಾಯಲ್ಲಿ ಬರೆದಿರೋರು ನೀವು ಮಾರಿಕೊಂಡವರೋ ಅಲ್ವೋ? ನೀವು ಮಾರಿಕೊಂಡವರಾದ್ದರಿಂದಲೇ ನಿಮ್ಮಲ್ಲಿ ಇಂಥ ಮಾತು ಬರುತ್ತೆ. ನೀವು ಸಾವಿನ ಪ್ರಕರಣವನ್ನು ಯಾರು ಕೂಡ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರನ್ನಾಗಲಿ ಅವ್ರ ಕುಟುಂಬವಾಗಲಿ ದೂಷಿಸಿಲ್ಲ. ನಾನು ಇದ್ರ ಬಗ್ಗೆ ಮಾತನಾಡೋ ದೂಷಿಸಿಲ್ಲ. ಪ್ರಶ್ನೆ ಇರುವುದು ಆ ಸಾವಿನ ಹಿಂದೆ ಯಾರಿದ್ದಾರೆ, ಹೇಗೆ ಸತ್ರು ಅವರು ಅನ್ನೋದು ಉತ್ತರ ಬರಲಿ ಅಂದರೆ ಧರ್ಮಸ್ಥಳ ಧರ್ಮಕ್ಷೇತ್ರದ ಅವಮಾನ, ಅಣ್ಣಪ್ಪ ದೇವರಿಗೆ ಅವಮಾನ, ಮಂಜುನಾಥನಿಗೆ ಅವಮಾನ, ಮಾತನಾಡಿದ ಮಾಧ್ಯಮ ಇದು ಮಾರಿಕೊಂಡವರ ಕೆಲಸನೋ ಮಾರಿಕೊಳ್ಳದಿರುವವರ ಕೆಲಸನೋ? ಅದು ಆದ ಮೇಲೆ 1,000 ಪುಟದ ಏನು ವರದಿ ಬಂತಲ್ಲ, ಸರ್ಕಾರಕ್ಕೆ ಮಂಡಿಸಲಾಗಿದೆ, ಚೀಫ್ ಸೆಕ್ರೆಟರಿ ಇದೆ, ಅದರಲ್ಲಿ ಏನಿದೆ ಅದನ್ನು ತೆಗೆದುಕೊಂಡು ಯಾಕೆ ನಿಮಗೆ ವಿಶೇಷ ವರದಿ ಮಾಡೋಕ್ಕಾಗಲ್ಲ? ಯಾಕೆ ಇನ್ಯಾರ್ದೋ ಪರವಾಗಿ ತುತ್ತೂರಿಯನ್ನು ಊದ್ತೀರಿ? ಇದನ್ನು ಮಾರಿಕೊಂಡವರು ಮಾರಿಕೊಳ್ಳದಿರುವವರು. ಅದು ಕರ್ನಾಟಕದ ಜನ ಈ ಪ್ರಶ್ನೆಗೆ ಉತ್ತರವನ್ನು ಬಯಸ್ತಾರೆ. ಯಾರು ಮಾರಿಕೊಂಡವರು, ಯಾರು ಮಾರಿಕೊಂಡವರಲ್ಲವು? ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೇನೆ, ನಾವು ಮಾಧ್ಯಮದವರು ಏನಿದ್ದೀವಿ,
ನಮ್ಮ ಸರ್ವೀಸನ್ನು ಪಬ್ಲಿಕ್ ಸರ್ವೀಸ್ ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು ಲೋಕಾಯುಕ್ತ ವ್ಯಾಪ್ತಿಯ ಒಳಗೆ ಬರಲಿ. ಅದು ಪ್ರತಿ ವರ್ಷ ನಾವು ನಮ್ಮ ಆದಾಯವನ್ನು ಮಾಧ್ಯಮದವರು ಡಿಕ್ಲೇರ್ ಮಾಡೋ ಹಂಗಾಗಬೇಕು. ಯಾರ್ಯಾರ ಆಸ್ತಿ ಎಷ್ಟಿದೆ, ಯಾರು ಮಾರಿಕೊಂಡವರು ಯಾರು ಮಾರಿಕೊಂಡವರಲ್ಲ, ಸತ್ಯ ಹೊರಗೆ ಬರುತ್ತಲ್ವ. ಹಾಗೆ ನಾವು ಪ್ರಾಮಾಣಿಕರಾಗಿದ್ದರೆ ನಮ್ಮ ಆಸ್ತಿಯನ್ನು ಡಿಕ್ಲೇರ್ ಮಾಡಬಹುದ್ರೆ, ಎಷ್ಟಿದೆ ಆಸ್ತಿ, ನಮಗೆ ಆಸ್ತಿಯಲ್ಲಿ ಸಂಬಳದಿಂದ ಬಂದಿದ್ದೋ ಏನು ಬಂದಿದ್ದು, ಸಂಬಳದಿಂದ ಬಿಟ್ಟು ಬೇರೆ ಕಡೆ ಬಂದರೂ ಅದನ್ನ ಮಾರಿಕೊಂಡವರು ಅಂತ ಹೇಳಬೇಕು, ಖರೀದಿ ಮಾಡಿದವರು ಅನ್ಬೇಕು, ಏನೇನು ಬೇಕು. ಉಡಿಟ್ ಮಾರಿಕೊಂಡವರು ಅಂದ ಕಡೆ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ? ಸಿಟ್ಟು ಬರೋದಕ್ಕೆ ಕಾರಣ ಏನು? ಯಾರೋ ಅಂದರು ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿಸ ಅಲ್ವಾ ದಟ್ ಇಸ್ ಅ ಥಿಂಗ್. ಅದರಿಂದ ಆ ಪತ್ರಿಕಾಗೋಷ್ಠಿ ಇನ್ನೂ ನಡೀತಾ ಇದೆ. ಸೊ ಈಗ ಮಾರಿಕೊಂಡವರು ಅಲ್ಲಿ ಯಾರ್ಯಾರು ಇದ್ದಾರೆ ಗೊತ್ತಿಲ್ಲ, ಆದರೆ ಇವತ್ತಿನ ಮಾಧ್ಯಮ ಇದೆಯಲ್ಲ ಎಲ್ಲ ನೈತಿಕತೆಯನ್ನು ಕಳೆದುಕೊಂಡು ನಾಶ ಆಗಿ ಹೋಗಿದೆ. ಬೇರೆಯವರನ್ನ ಪ್ರಶ್ನಿಸುವ ಹಕ್ಕನ್ನು ನಾವೆಲ್ಲ ಕಳ್ಕೊಂಡಿದ್ದೀವಿ. ಬೇರೆಯವರ ಪ್ರಾಮಾಣಿಕತೆಯನ್ನು ಪ್ರಶ್ನಿಸುವ ಹಕ್ಕನ್ನು ಕಳ್ಕೊಂಡಿದ್ದೀವಿ. ನಮಗೆ ಆ ನೈತಿಕತೆ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕೂತು ಪ್ರಕಾಶ್ ರಾಜ್ ಯಾರು ಬಂದಾಗ ಕೂಗಾಡ್ಬೋದಷ್ಟೇ, ಬೈದಾಡ್ಬೋದಷ್ಟೇ, ನಾನೇ ಅಪ್ಪಟ ಪ್ರಾಮಾಣಿಕ ಅಂತ ಹೇಳ್ಬೋದು. ಸತ್ಯ ಸತ್ಯವೇ. ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ಮಾಧ್ಯಮದಲ್ಲಿ ದೊಡ್ಡ ದೊಡ್ಡ ವಾಹಿನಿಗಳ ಯಾರ್ಯಾರದ್ದು ಆಸ್ತಿ ಎಷ್ಟಿದೆ ಏನಿದೆ ಯಾರದ್ದು ಅಂತ ಹೇಳಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ದ್ಯಾಟ್. ನೌ ಐ ಆಮ್ ಕಮ್ ಟು ದ ಮೇನ್ ಪಾಯಿಂಟ್. ಧರ್ಮಸ್ಥಳ ಈ CBI ತನಿಖೆಗೆ ಯಾಕೆ ಒತ್ತಾಯ ಮಾಡಿದ್ದಾರೆ CT ರವಿ BJP? ಇದಕ್ಕೊಂದು ಕಾರಣ ಇದೆ. ಭಾಳಷ್ಟು ಜನ ಈ ಮಾರಿಕೊಂಡ ಪತ್ರಕರ್ತರು ಸೇರಿದಂತೆ ಯಾರು ಧರ್ಮಸ್ಥಳದ ಈ ಒಂದು ಹತ್ಯೆಗಳಿಗೆ ಕಾರಣವಾದ ರಕ್ಷಿಸುವುದಕ್ಕೆ ಹೊರಟಿದ್ದಾರೋ ಅವರಿಗೆ ಈ ಒಂದು SIT ಕೊಟ್ಟ 1000 ಪುಟಗಳ ವರದಿ ಕಾಡ್ತಾ ಇದೆ. ಆ 1000 ಪುಟಗಳ ವರದಿ ಬಂಗ್ಲೆಗುಡ್ಡಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಹೆಣಗಳ ನಗರ ಅಂತ ಆ ವರದಿಯಲ್ಲಿ ಹೇಳಿದೆ ಅನ್ನುವ ಮಾತಿದೆ. ಗೌರ್ಮೆಂಟ್ ವಿಲ್ ಹ್ಯಾವ್ ಟು ರಿವೀಲ್ ದ್ಯಾಟ್. ಸೊ ಅದು ಆ ಕಾರಣಕ್ಕಾಗಿ ಅಲ್ಲಿ ಸಿಕ್ಕಂಥ ಅಸ್ಥಿಗಳೇನಿವೆ, ಎಲುಬುಗಳೇನಿವೆ, ಅದು ಯಾರು ಯು ಸಿ ದಟ್ ಇದಕ್ಕೆ ಕೊಟ್ಟಿದ್ದಾರೆ, ಅದು ತನಿಖೆ ಮಾಡಿ ಬಂದಾಗ ಅದು ಗೊತ್ತಾದದ್ದೇನು? FSL ರಿಪೋರ್ಟ್ ಏನು ಹೇಳುತ್ತೆ? FSL ರಿಪೋರ್ಟನ್ನು ತೆಗೆದುಕೊಂಡು ಅದು ವರದಿ ಮಾಡಿ ನೀವು ನೋಡೋಣ, ವಾಟ್ ವಿಲ್ ಹ್ಯಾಪನ್? ಯಾಕೆ ಮಾಡಲ್ಲ ಅದು? FSL ರಿಪೋರ್ಟ್ ಸೇಸ್ ಅಲ್ಲಿ ಗುಡ್ಡದ ಮೇಲೆ ಸಿಕ್ಕಂಥ ಹಲವು ಈ ಅಸ್ಥಿಗಳೇನಿವೆ ಕೆಲವು ಬಹಳಷ್ಟು ನ್ಯಾಚುರಲ್ ಡೆತ್ ಅಲ್ಲ. ವಾಟ್ ಡಸ್ ಇಟ್ ಮೀನ್ ಸರ್? ವಾಟ್ ಡಸ್ ಇಟ್ ಮೀನ್? ಇಟ್ ಇಸ್ ನ್ಯಾಚುರಲ್ ಆದ ಸಾವಲ್ಲ ಅಂದರೆ ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ಅದನ್ನು ಯಾರೋ ಹತ್ಯೆ ಮಾಡಿ ಬಂಗ್ಲೆಗೂಡದಲ್ಲಿ ಒಗೆದಿದ್ದಾರೆ. ಯಾರು ಒಗೆದಿದ್ದಾರೆ? ಸತ್ಯ ಹೊರಗೆ ಬರಬೇಕು. ಸತ್ಯ ಎಲ್ಲರಿಗೂ ಒಂದೇ. ಸತ್ಯ ಇದೆಯಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಂದೇ, ಪ್ರಧಾನಿಗೂ ಒಂದೇ, ಈ ಮಾಧ್ಯಮದವರಿಗೂ ಒಂದೇ, ಎವ್ರಿಬಡಿಗೂ ಎಲ್ಲರಿಗೂ ಒಂದೇ. ಸತ್ಯ ಸತ್ಯ ಸತ್ಯವೇ ಹೊರಗೆ ಬರಬೇಕಲ್ವಾ? ಅದು ಯಾಕೆ ಆಗ್ತಾ ಇಲ್ಲ? ಇದನ್ನು ದಾರಿ ತಪ್ಪಿಸುವ ಒಂದು ಕೆಲಸ ನಡೀತಾ ಇದೆ. ಈ CBIಗೆ ಈ CT ರವಿ BJP ಅವರು ಕೇಳುವ ಮುಖ್ಯ ಕಾರಣ ಏನು ಅಂದರೆ SIT ವರದಿ ಇವರಿಗೆ ಭಯಗ್ರಸ್ತನನ್ನಾಗಿ ಮಾಡಿದೆ, ಭಯ ಉಂಟಾಗಿದೆ. ಈ ವರದಿ ಏನಿದೆ SIT ವರದಿ, ಪ್ರಣವ್ ಮಹಾಂತಿಯವರು ಏನಿದ್ದಾರೆ ಅವರು ಪ್ರಾಮಾಣಿಕ ಅಧಿಕಾರಿಗಳು, ಅವರು ಈ ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ನೀಡಿದರೆ ಯಾರ್ಯಾರದೋ ಮುಖವಾಡಗಳು ಕಳಚಿ ಬಿದ್ದು ಹೋಗ್ತವೆ, ಕುರೂಪ ಮುಖಗಳು ಹೊರಗಡೆ ಕಾಣ್ತವೆ. ಆಗ ಅಣ್ಣಪ್ಪ ದೇವರು ಬಿಡಲ್ಲ, ಮಂಜುನಾಥನು ಬಿಡಲ್ಲ. ಅಣ್ಣಪ್ಪ ದೇವರು ರಕ್ಷಣೆ ಮಾಡೋಕ್ಕಾಗಲ್ಲ, ಮಂಜುನಾಥನು ರಕ್ಷಣೆ ಮಾಡೋಕ್ಕಾಗಲ್ಲ. ದೇ ವಿಲ್ ಹ್ಯಾವ್ ಟು ಗೋ ಟು ಜೈಲ್ ಬಿಹೈಂಡ್ ದ ಬಾರ್. ಆ ಕಾರಣಕ್ಕಾಗಿ ಈ ಅರ್ಧ ಆಗಿರುವ ತನಿಖೆ ಏನಿದೆ ಆ ತನಿಖೆ ಮುಂದುವರಿಯಬಾರದು ಅನ್ನುವುದು ಬಹಳ ದೊಡ್ಡ ಷಡ್ಯಂತರ. ಅದಕ್ಕಾಗಿ CBI ತನಿಖೆ ಮಾಡಲಿ. CBI ತನಿಖೆ ಮಾಡಿದರೆ ಹೇಗೋದು ಕೇಂದ್ರ ಸರ್ಕಾರದ ಕೆಳಗಡೆ ಬರುತ್ತೆ. ಕೇಂದ್ರ ಸರ್ಕಾರದ ಇದ್ದವರೆಲ್ಲ ಯಾರು ಭಕ್ತರಲ್ಲ ಎಲ್ಲರಿಗೂ ಗೊತ್ತು. ಈಸಿಯಾಗಿ ಈ ಹತ್ಯಾಕಾಂಡದಲ್ಲಿ ಭಾಗಿಯಾದವರನ್ನು ತಪ್ಪಿಸುವ ಒಂದು ಉದ್ದೇಶ ಇದು ಇದ್ದಂತೆ ಕಾಣ್ತಾ ಇದೆ. ಅದಕ್ಕಾಗಿ ಈ ಒಂದು ಇನ್ನೇನಾಗುತ್ತೆ ಗೊತ್ತಿಲ್ಲ ನನಗೆ ಸ್ಟೇಟ್ ಗೌರ್ಮೆಂಟ್. ಯಾಕೆಂದರೆ ಈ ಮೂರೂ ರಾಜಕೀಯ ಪಕ್ಷಗಳು ಏನಿದ್ದಾರೆ, ಈ ಮೂರೂ ರಾಜಕೀಯ ಪಕ್ಷಗಳಿಗೆ ಈ ರೀತಿ ನಡೆದ ಸರಳ ಹತ್ಯೆಯ ಹಿಂದಿನ ಸತ್ಯ ಹೊರಬರಬೇಕಾದ ಅವ್ರಿಗೆ ಇಷ್ಟ ಇಲ್ಲ. ಯಾಕೆಂದರೆ ಅದೇನಾದರೂ ಹೊರಗೆ ಬಂದರೆ ತಮಗೆ ಬೇಕಾದವರು ಯಾರೋ ಜೈಲಿಗೆ ಹೋಗ್ಬೋದು. ಅವರ ರಕ್ಷಣೆ ಮಾಡುವುದು ನಮ್ಮ ಪರಮ ಕರ್ತವ್ಯ.
ಆದ್ಯ ಕರ್ತವ್ಯ ಅನ್ನುವ ತೀರ್ಮಾನಕ್ಕೆ ಮೂರೂ ರಾಜಕೀಯ ಪಕ್ಷಗಳು ಬಂದಂತಿದೆ. ಆದ್ದರಿಂದ ಇಡೀ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಇದನ್ನು CBIಗೆ ವಹಿಸಬೇಕು ಅಂತ ಅವರು ಒತ್ತಾಯ ಮಾಡ್ತಿದ್ದಾರೆ. ಯಥಾ ಪ್ರಕಾರ ಇದೊಂದು ಬುರುಡೆ ಚಿನ್ನಯ್ಯ ಬುರುಡೆ ಅಂದ್ಕೊಂಡು ಹೆಣಹೂತ ಪ್ರಕರಣ, ಹೆಣ ಸಾಕಣೆ ಮಾಡಿದ ಸಾಗಿಸಿದ ಪ್ರಕರಣ ಇದೆಯಲ್ಲ, ಅದನ್ನು ಸಮಾಧಿ ಮಾಡುವ ಬಹುದೊಡ್ಡ ಒಂದು ಷಡ್ಯಂತ್ರ ಅನ್ನೇ ನಡೀತಾನೇ ಇದೆ. ಏನಾಗುತ್ತೋ ಗೊತ್ತಿಲ್ಲ.